ಎಷ್ಟೊತ್ತಾಗ್ತದೆ ಬರೋದು ಎಲ್ಲಿಂದ ಬರೋದಲ್ಲ? ಏನು ರಜದಲ್ಲಿ ಇದ್ದಾರಾ ಇಲ್ಲ ಡ್ಯೂಟಿ ಇಲ್ಲಿದ್ದಾರಾ? ಕೊಡಿ, ಫೋನ್ ಮಾಡ್ಕೊಡಿ. ಸೋಮವಾರ ತಾನೆ ಇವತ್ತು? ಫೋನ್ ಮಾಡ್ಕೊಡಿ. ಎಷ್ಟು ಟೈಮು? 11:30. 11:30 ಆದ್ರೂ ಬಂದಿಲ್ಲ ಅಂದರೆ ಫೋನ್ ಮಾಡಿ ಸರ್ ಪಿಡಿಒ ಅವ್ರಿಗೆ. ಸೆಕ್ರೆಟರಿ ಯಾರು? ಸೆಕ್ರೆಟರಿ ಪ್ರಕಾಶ್ ಅಂತ. ಅಲ್ಲ, ಅವ್ರ ಜೊತೆಗೆ ಏನ್ ಮಾತಾಡಿ, ಅವ್ರು ಏನ್ ಮಾಡ್ತಾರೆ, ಅವ್ರು ಏನ್ ಕೊಡ್ತಾರೆ ಅದನ್ನ ಇವರು ಬಿಲ್ ರೆಡಿ ಮಾಡ್ತಾರೆ ಅಷ್ಟೇ. ದಿನ ಬರೋದೇ ಲೇಟ್ ಆಗುತ್ತಾ? ಮೈಸೂರಿಂದ ಯಾಕೆ ಇಲ್ಲೆಲ್ಲೂ ರೂಮ್ ಮಾಡಿಲ್ವ ಅವರು? ಬಂದ್ಬಿಟ್ಟು 1 ಗಂಟೆ ಕೊಡ್ತಾರೆ, 2 ಗಂಟೆ ಕೊಡ್ತಾರಾ? ಬಂದು 1 ಗಂಟೆ ಡ್ಯೂಟಿ ಮಾಡ್ತಾರೆ, 2 ಗಂಟೆ ಡ್ಯೂಟಿ ಮಾಡ್ತಾರೆ. ಮತ್ತೆ ಅಲ್ಲ, ಸಂಬಳ ಕಟ್ಟೋದಾಗುತ್ತಲ್ವಾ? ಸಂಬಳ ಫುಲ್ ಸಿಗುತ್ತಲ್ವ ಅವ್ರಿಗೆ? ನೋಡಿ ಅದ್ಯಾವ ಲೆಕ್ಕ? ಮಧ್ಯಾಹ್ನ ಕೂಲಿ ತಗೋಬೇಕಲ್ವ ಅವರು? ಮತ್ತೆ ಏನು ಸ್ವಾಮಿನಾಥ್ ಅಂತನಾ? ದಿನ 12 ಗಂಟೆ ಬಂದರೆ ಏನು ಕೆಲಸ ಮಾಡ್ತಾರೆ ಅವ್ರು? ಹಂಗಾರೆ ಇನ್ನು ಪಂಚಾಯತಿ ಹೆಂಗೆ ಅಭಿವೃದ್ಧಿ ಆಗುತ್ತೆ? 12 ಗಂಟೆ ಬಂದು ಅರ್ಧ ಗಂಟೆ ಡ್ಯೂಟಿ ಬಂದು ಊಟ ಮಾಡ್ಕೊಂಡು ಗಂಟೆ ನಿದ್ರೆ ಮಾಡ್ಕೊಂಡು ಹೋಗ್ತಾರೆ ನೆಟ್ ಕಡ್ದು. ಮತ್ತು ಗ್ರಾಮ ಹೆಂಗೆ ಅಭಿವೃದ್ಧಿ ಆಯ್ತಿದೆ? ಪಂಚಾಯತಿ ಹೆಂಗೆ ಅಭಿವೃದ್ಧಿ ಆಯ್ತಿದೆ? ಅಟೆಂಡೆನ್ಸ್ ತೋರಿಸಿ ನೋಡೋಣ. ಎಲ್ಲ ತಮ್ಮ ಸಿಸ್ಟಮ್ ಮಾಡ್ಸವ್ರೆ ಅಣ್ಣ. ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ತಮ್ಮ ಕೊಟ್ಟಿರ್ತಾರಲ್ವಾ, ಓಪನ್ ಮಾಡ್ಸಿ ಅಣ್ಣ. ನಾವು ಕೇಳಿದ್ರೆ ಅದನ್ನ ಏನೋ ಅಲ್ಲಿಂದ ಇದರಿಂದ ತಗೊಬನ್ನಿ ಅಂತಾರೆ. ನಮಸ್ಕಾರ, ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆಯಿಂದ ತಾಲೂಕು ಅಧ್ಯಕ್ಷ ಅಜಿತ್ ಅಂತ ಮಾತಾಡ್ತಾ ಇರೋದು. ನಾನು ನಿಮ್ಮ ಪಂಚಾಯತಿಲಿ ಇದ್ದೀನಿ. ನೀವು ಎಲ್ಲಿದ್ದೀರಿ ಸರ್? ನೀವು ಇವ್ರು ರದ್ದಲ್ಲಿದ್ದೀರಾ? ಏನಿಲ್ಲ, ನಿಮ್ಮ ಚೆನ್ನಂಗೆರೆ ಗ್ರಾಮದ ನಮ್ಮ ಇವರೆಲ್ಲವ ಗ್ರಾಮಸ್ಥರು, ಚೆನ್ನಂಗೆರೆ ಗ್ರಾಮದ ಗ್ರಾಮಸ್ಥರು ಸುಮಾರು ಕಾಮಗಾರಿಗಳ ಬಗ್ಗೆ ಮತ್ತೆ ಕೊಟ್ಟಿಗೆ ಇದ್ರದ್ದು ಹಣ ರಿಲೀಸ್ ಆಗಿಲ್ಲ, ತುಂಬಾ ಸಮಸ್ಯೆಗಳಿದೆ ಅಂದ್ಬಿಟ್ಟು ಹೇಳಿದ್ರು. ಅದ್ರ ವಿಚಾರವಾಗಿ ನಿಮ್ಮ ಜೊತೆ ಮಾತಾಡೋಣ ಅನ್ಕೊಂಡು ಬಂದು. ನಾಳೆ ಅಲ್ಲ, ನಾವು ಇವಾಗ ನಿಮ್ಮನ್ನ ನೋಡಕ್ ನಾವು ಬರ್ಬೇಕಾ ಸರ್? ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಿರೋದು ನಾನು. ಆಯ್ತು, ಈಗ ಒಂದ್ ಪ್ಲೇಸ್ಗೆ ಹೋಗ್ಬಿಟ್ಟು ನೋಡ್ಕೊ ಬಂದೋ, ಯಾವ್ದೋ ಕುಡಿಯೋ ನೀರ್ನ ಜಾನುವಾರುಗಳಿಗೆ ಇದ್ ಮಾಡ್ತೋ ಅಂತಂದ್ರೆ ಅಲ್ಲಿ ಹೋಗಿ ದನಗಳು ಕುಡಿಯಕ್ಕೆ ಆಗೋದಿಲ್ವಲ್ಲ, ಆತರ ಮಾಡೋರಲ್ಲ. ನಿಮ್ ಗಮನಕ್ಕೆ ಬಂದೈತ ಅದು? ನೋಡಿದಿರಾ? ಏನಾರ ಇದರಿಂದ ಎರೆಕಟ್ಟೆ ಹತ್ರ ಇದು ಮಾಡ್ಯವ್ರ ನೋಡಿ, ಒಂದು ಕಾಮಗಾರಿ. ಮತ್ತೆ ಬಿಲ್ ಕಂಪ್ಲೀಟ್ ಆಗೈತೆ? ಹೌದಾ? ಅದು ಬಿಲ್ ತೋರ್ಸಕ್ ಹೇಳಿ ಹಂಗಾದ್ರೆ ಇವ್ರನ್ನ. ಅಲ್ಲಲ್ಲ, ನಿಮ್ಮ ಇವ್ರ ಕಂಪ್ಯೂಟರ್ ಎಲ್ಲೇ ಮಾಡಿ. ರಜೆ ತಗೊಂಡವ್ರ ಸರ್ ಅವ್ರು? ಇವತ್ತು ರಜೆ ತಗೊಂಡವ್ರ? ಎಲ್ಲಿ ತೋರಿಸಿ? ರಜೆ ನಮಗ್ ಹಾಕೋದಿಲ್ಲ ಸರ್, ಅವ್ರು ಟಿಪಿಲ್ಲ. ಎಲ್ಲಿ ಟಿಪಿಲ್ ಹಾಕೋರ? ಪ್ರತಿದಿನ ಬರೋದು 12 ಗಂಟೆ. 12 ಗಂಟೆಗೆ ಬರೋದು. ಪ್ರತಿದಿನ 12 ಗಂಟೆ ಬಂದು ಏನ್ ಕೆಲಸ ಮಾಡ್ತಾರೆ ಅದು? ಹೂಳ್ ತಗ್ಸಿದ್ರು, ಹೂಳ್ ತಗ್ಸಿದ್ರು, ಹೂಳಿಲ್ಲ ಅಲ್ಲಿ ಪೂರ್ತಿ ಹೂಳ್ ತೆಗ್ದಿಲ್ಲ. ವಾಡಿಕೆ ಹಂಗೆ ಬೆಳ್ಕೊಂಡಿದೆ, ಹೆಂಗಿತ್ತು ಹಂಗೆ ಇದೆ. ಈಗ ಮೊದಲು ದನ ನೀರನ್ನೇ ಕುಡಿಸ್ಬೇಕು, ಈಗ ನೀರು ಕುಡ್ಸಕ್ಕಾಯ್ತಲ್ಲ. ಅದು ಬೆಳ್ಕೊಳ್ಳಿ ಮೇಡಮ್, ಅದು ದನ ನೀರೇ ಕುಡ್ಸಕ್ಕಾಯ್ತಲ್ಲ. ಈಗ ಮೊದಲು ದನ ಮಾಡೋರು ನಿಮ್ ತಾನೆ. ಮೆಂಬರ್ ಏನು ಅಂತ ಹೇಳ್ತಾರೆ? ನಿಮ್ ಹೆಸರು ಅಂತ? ನಿಮ್ದು ಏನು ವರ್ಕ್ ಇದೆ? ಕೇಸ್ ವರ್ಕ್ ಜೀವನ. ಈಗ ನಿಮ್ಗೆ ಏನ್ ಗೊತ್ತಾ, ಮೆಂಬರ್ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ತನಕ ಎಷ್ಟು ಕೆಲಸ ನಡೆದಿದ್ಯೋ ಅಷ್ಟು ಮೆಂಬರ್ಗಳೇ ಮಾಡಿರೋ ತಾನೆ. ಏನ್ ಕೊಡ್ತೀರಾ ಮೆಂಬರ್ ಕೆಲಸ? ಮೆಂಬರ್ ಕೊಡೋದು ಯಾವ ಕಾನೂನು ಐತ್ರಿ? ಕೇಳಕ್ ಬಂದ್ರೆ ಅವಾಗ ಕೇಳಕ್ ಬಂದ್ರೆ ಒಬ್ಬೊಬ್ರೆ ಬಂದ್ರು ಏನ್ರಿ ಬಿಡ್ರಿ ಅಂತ ಅವ್ರು ಬರ್ತಾನೆ, ಇವನು ಬರ್ತಾನೆ, ಎಲ್ಲಾರು ಮಾತಾಡ್ತಾನೆ ನಿಂತ್ಕೊತಿರಲ್ಲ. ಮೆಂಬರ್ಗಳು ಕೆಲಸ ಕೊಡು ಅಂತ ಆಯ್ತಾ? ನರೇಗಾದಲ್ಲಿ ಇದ್ಯಾ? ನಿಮ್ ನೋಟಿಫಿಕೇಶನ್ ಅಲ್ಲಿ ಇದ್ಯಾ? ಏನ್ ಕೊಡ್ತೀರಿ?
ಅಲ್ಲ ಈಗ ಹೇಳಿದ್ರೆ ನೀವು ಮೆಂಬರ್ಗಳು ಕೇಳಿ ಅಂತ, ಈಗ ನೋಡಿದ್ರೆ ಅಲ್ಲಿ ನೀವು ಉಲ್ಟಾ ಆಯ್ತು. ಮೆಂಬರ್ಗಳು ಕೆಲಸ ಮಾಡಿರೋದ್ರಿಂದ ಎಲ್ಲ ಪ್ರತಿಯೊಬ್ರು ಮೆಂಬರ್ಗಳು ಕೆಲಸ ಹಂಚ್ಕೋತಾರ ಇಲ್ಲಿ ಈ ಪಂಚಾಯತಿ ಒಳಗೆ. ಹಂಗೆ ಮೆಂಬರ್ಗಳೇ ಕೆಲಸ ಮಾಡಂಗಿದ್ರೆ ಮತ್ತೆ ಬಾಕಿ ಜನಕ್ಕೆ ಏನಿಲ್ಲ, ಎಲ್ಲ ಮೆಂಬರ್ಗಳು ಕೆಲಸ ಮಾಡ್ಬೇಕಿಲ್ಲಿ. ಸಾರ್ ಈಗ ಒಂದ್ ನಂಬರ್ ನಾ ಗ್ರಾಂಟ್ ಬಂತಂದ್ರೆ ಮೊದಲು ಫಿಕ್ಸ್ 10,000 ಅವ್ರದೆಲ್ಲ ಮಾಮೂಲಿ ಅವ್ರು ಮಾಡೋ ಕೆಲಸ ಒಂದ್ ತಿಂಗಳಿಗೆ ಮಾಡಿಸ್ಕೋತಾರೆ. ಅದೇ ರೈತರು ಕೊಡ್ಕೋದು ಅಂದ್ರೆ ಆಗದೇ ಇಲ್ಲ. ನಂಗೆ ಆಗ ಒಂದ್ ತಿಂಗಳಾಗದೆ, ಅದು 15 ದಿನದ ಒಳಗಡೆ ಆಗ್ಬೇಕು ದುಡ್ಡು. ಆ ದುಡ್ಡೇ ಆಗಿಲ್ಲ ಕೊಡ್ಕೋದು. ಕೊಡ್ಕೆ ರೆಡಿ ಆಗದೆ, ಫೈಲ್ ಮಾಡೋದು, ಈ ರೆಡಿ ಮಾಡ್ತಾರೆ. ರಜಾ ಅಂದ್ರೆ ಟಿಪಿಲಿ ಹಾಕ್ತಾರಲ್ಲ ಅವರು, ನಮ್ಗೆ ಹಾಕೋದಿಲ್ಲ ರಜಾ. ಕೊಡಿ ನಿಮ್ಮ ಯುವದ ನಂಬರ್ ಕೊಡಿ ನನಗೆ, ಕೊಡಿ ನಂಬರ್.